ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಾರು ತನ್ನಲ್ಲೇ ತಾನು ಭಗವಂತನ ಪ್ರಾರ್ಥನೆ, ಭಗವನ್ನಾಮ ಜಪ, ಭಗವಂತನ ಚಿಂತನೆ ಇವುಗಳನ್ನು ಮಾಡುತ್ತಾ ಪ್ರಪಂಚದ ಆಗುಹೋಗುಗಳ ಬಗ್ಗೆ ಹೆಚ್ಚು ತಲೆನೇ ಕೆಡಿಸಿಕೊಳ್ಳದೆ, ಇವೆಲ್ಲವೂ ಭಗವಂತ ನೋಡ್ಕೊಳ್ತಾನೆ, ನಾನು ಯಾರು, ನಾನು ಸಂಪೂರ್ಣ ಅಸ್ವತಂತ್ರ, ಭಗವಂತನ ಆಜ್ಞೆಯ ಮೇರೆಗೆ ಎಲ್ಲವೂ ನಡೀತಾ ಇರುವಾಗ ನನ್ನದು ಅನ್ನೋದು ಇಲ್ಲಿ ಏನೂ ಇಲ್ಲ, ಆದ್ದರಿಂದ ನಾನು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರಗಳು ಇಲ್ಲಿ ಇಲ್ಲವೇ ಇಲ್ಲ, ನನ್ನ ಕೈಯಲ್ಲಿ ಏನೂ ನಡೆಯದಿದ್ದ ಮೇಲೆ ನಾನು ಯೋಚನೆ ಯಾಕೆ ಮಾಡಬೇಕು, ಹಾಗಂತ ಕೆಟ್ಟ ಕೆಲಸ ಮಾಡೋದಲ್ಲ, ಕೆಲಸನೇ ಮಾಡದೇ ಇರೋದಲ್ಲ, ಕರ್ತವ್ಯಗಳನ್ನು ವೇದದಲ್ಲಿ ಹೇಳಿರುವಂತಹ ಕರ್ತವ್ಯಗಳನ್ನು ಮಾಡ್ತಾ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರಬೇಕು, ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಹೀಗೆ ಅವಾಗ ಏನಾಗುತ್ತೆ, ತನ್ನಲ್ಲೇ ತಾನು ಸಂತೋಷವನ್ನ ನೋಡ್ತಾ ಇರ್ತಾನೆ, ತನ್ನಲ್ಲೇ ತಾನು ಮುಕ್ತ ಭಾವನೆಯನ್ನ ಹೊಂದಿರ್ತಾನೆ. ಅಂತಹವನು ನಿಜವಾಗಲೂ ಕೂಡ ಅವನು ಏನೇ ಕರ್ಮ ಮಾಡಿದ್ರು ಅದರ ಫಲ ಅವನಿಗೆ ತಟ್ಟೋದೇ ಇಲ್ಲ. ಯಾಕೆಂತಂದ್ರೆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಭಗವಂತನಿಗೆ ಅರ್ಪಣೆ ಮಾಡ್ತಾ ಮಾಡುವಂತಹ ಕೆಲಸಗಳನ್ನು ಮಾಡುವವರು ಕೆಟ್ಟ ಕೆಲಸಗಳನ್ನು ಮಾಡದಂತೆ ಭಗವಂತ ಕಾಪಾಡ್ತಾನೆ ಮತ್ತು ಅವರ ಸಂಸ್ಕಾರವು ಶುದ್ಧವಾಗೋದ್ರಿಂದ ಅವರು ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಪ್ರವೃತ್ತಿ ಅವರಿಗೆ ಬರೋದೇ ಇಲ್ಲ. ಆದ್ದರಿಂದ ಅವರಿಗೆ ಕರ್ತವ್ಯವನ್ನ ಮಾಡಿದ್ರೂ ಕೂಡ ಅದರ ಕರ್ಮ ಅವರಿಗೆ ತಟ್ಟೋದೇ ಇಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತೌ ಮಾರ್ಗಶಿರ ಮಾಸೆ ಶುಕ್ಲ ಪಕ್ಷೆ ಇಂದು ಶನಿವಾರ ಮತ್ತು ದ್ವಿತೀಯ ತಿಥಿ 22ನೇ ತಾರೀಕು ಮತ್ತು ಇಂದು ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧ. ಆದ್ದರಿಂದ ಅವರಿಗೆ ಇಂಟ್ಯೂಷನ್ ಪವರ್ ತುಂಬಾನೇ ಜಾಸ್ತಿ ಇರುತ್ತೆ. ಅನೇಕ ರೀತಿಯಲ್ಲಿ ಅವರು ಬೇರೆಯವರ ಒಳಹೊಕ್ಕು, ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಕೇಪಬಿಲಿಟಿ, ಒಂದು ಗಿಫ್ಟ್ ಅವರಿಗೆ ಇರುತ್ತೆ. ಆದ್ದರಿಂದ ಅವರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂತಂದ್ರೆ ಅವರು ಬೇಕಾಗಿದ್ದಕ್ಕಿಂತ ಹೆಚ್ಚು ಯೋಚನೆ ಮಾಡ್ತಾರೆ, ಬೇಕಾಗಿದ್ದಕ್ಕಿಂತ ಹೆಚ್ಚು ಮಾಹಿತಿಯನ್ನ ಸಂಗ್ರಹಿಸ್ತಾ ಇರ್ತಾರೆ. ಇದೇ ಒಂದು ಧೋರಣೆ ನಮಗೆಲ್ಲರಿಗೂ ಇವತ್ತು ಅನುಭವಕ್ಕೆ ಬರಬಹುದು. ಮೇಷರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ, ಮುಖ್ಯವಾದಂತಹ ಮೀಟಿಂಗ್ಗಳು ಇತ್ಯಾದಿಗಳು ಕೂಡ ಇಂದು ಬೇಡ. ಧ್ಯಾನಾದಿಗಳಿಂದ ಇವತ್ತನ್ನು ಕಳಿಬೇಕು, ಇಲ್ಲದ್ರೆ ಡಿಪ್ರೆಸಿವ್ ಥಾಟ್ಸ್ ಬರುವಂತಹ ಸಾಧ್ಯತೆ ಜಾಸ್ತಿ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಪ್ರೀತಿ ಪಾತ್ರರೊಡನೆ ಬಹಳನೇ ಒಳ್ಳೆಯ ಸಮಯವನ್ನು ಕಳೆಯಬಹುದು. ನೀವು ಜೋಕ್ ಇತ್ಯಾದಿಗಳನ್ನು ಮಾಡಿಕೊಂಡು ಬಹಳ ಇಂಟೆಲೆಕ್ಚುವಲ್, ಬುದ್ಧಿಗೆ ಸಂಬಂಧಿಸಿದಂತಹ ಮಾತುಗಳನ್ನು ಆಡಿಕೊಂಡು ಸಂತೋಷವಾಗಿ ಇವತ್ತು ಕಾಲ ಕಳೆಯುವಂತಹ ದಿವಸ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಸಾಮಾಜಿಕ ವ್ಯವಹಾರಗಳಲ್ಲಿ ಜಯ ಪ್ರಾಪ್ತಿ, ಮಾತುಕತೆಗಳಿಂದ ಇವತ್ತು ಎಲ್ಲರನ್ನೂ ಗೆಲ್ಲಬಹುದು. ಕರ್ಕ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಏನೇ ಕೆಲಸ ಮಾಡಿದ್ರೂ ಕೂಡ ಒಳ್ಳೆಯ ಪ್ರತಿಫಲಗಳು ಇವತ್ತು ಪ್ರಾಪ್ತಿಯಾಗೋದಿಲ್ಲ. ಮನಸ್ಸಿಗೆ ಕೂಡ ಬೇಸರ ಪ್ರಾಪ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಇದು ಸ್ವಲ್ಪ ಹುಷಾರಾಗಿರಬೇಕು. ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಂತೂ ಇವತ್ತು ಖಂಡಿತವಾಗ್ಲೂ ಬೇಡ. ಸಿಂಹರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರ, ತಾಯಿಯ ಆರೋಗ್ಯ, ಮನೆಯ ಸುಭದ್ರತೆ, ಆರ್ಥಿಕ ಸುಭದ್ರತೆ, ನೀವು ವಾಸ ಮಾಡಿರುವಂತಹ ಮನೆ ಇವುಗಳ ಬಗ್ಗೆ ಇವತ್ತು ಹೆಚ್ಚಿನ ಯೋಚನೆ, ತೊಂದರೆಗಳು ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ನಾಳೆ ಎಲ್ಲವೂ ಸರಿ ಹೋಗುತ್ತೆ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರು ಮೀಡಿಯಾ, ಕಮ್ಯುನಿಕೇಶನ್, ಜರ್ನಲಿಸಂ ಇತ್ಯಾದಿಗಳಲ್ಲಿದ್ದೀರಿ, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ಪ್ರಗತಿ ಕಾರ್ಯದಲ್ಲಿ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಮನೆಯ ವಿಚಾರ, ಹಣಕಾಸಿನ ವಿಚಾರ ಇವುಗಳ ಬಗ್ಗೆ ಸ್ವಲ್ಪ ತಲೆ ಕೆಡ್ತಾ ಇರುತ್ತೆ. ಇವತ್ತು ಕೂಡ ಯೋಚನೆ ಅತಿ ಹೆಚ್ಚಾಗಿರುತ್ತೆ. ಮಾತು ಆಡಿದರೆ ಮನೆಯಲ್ಲಿ ಇರುವಂತಹ ಶಾಂತಿಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ರಾಶಿಯಲ್ಲೇ ಇವತ್ತು ಚಂದ್ರ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಹಾಗೂ ಎಲ್ಲ ರೀತಿಯಿಂದ ನೀವು ಇವತ್ತು ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ. ಹಿಂದೆ 2-3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಖೇದ ಎಲ್ಲವೂ ಇವತ್ತು ಬಗೆಹರಿಯುತ್ತೆ. ಧನು ರಾಶಿಯವರಿಗೆ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ, ಮೀಟಿಂಗ್ ಇತ್ಯಾದಿಗಳಂತೂ ಇವತ್ತು ಬೇಡ. ಮೀಟಿಂಗ್ ಅಲ್ಲಿ ಭಾಗವಹಿಸಬೇಕಾದರೂ ಕೂಡ ನೀವು ಇವತ್ತು ಆಡಿದ ಮಾತಿಗೆ ಯಾರೂ ಒಪ್ಪೋದಿಲ್ಲ. ಆದ್ದರಿಂದ ಸ್ವಲ್ಪ ಹುಷಾರಾಗಿ ವ್ಯವಹಾರಗಳನ್ನು ನೋಡ್ಕೋಬೇಕು. ಮಕರ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಧನಲಾಭ ಎಲ್ಲವೂ ಮಿತ್ರರಿಂದ ಪ್ರಾಪ್ತಿ. ಕುಂಭರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಪ್ರಗತಿ ಹಾಗೂ ಪ್ರತಿಷ್ಠೆ ಪ್ರಾಪ್ತಿಯಾಗುತ್ತೆ. ಮೀನರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ, ಮುಂದೆ ಏನು ಮಾಡಬೇಕು ಅನ್ನುವಂತಹ ವಿಚಾರಗಳಲ್ಲಿ ಇವತ್ತು ನಿಮಗೆ ಕ್ಲಾರಿಟಿ, ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಭಗವದ್ಗೀತಾ ಶ್ಲೋಕ, ಮನನ, ಶ್ರವಣ, ಪಠಣ, ಲೇಖನ ಎಲ್ಲದನ್ನು ಮಾಡಬೇಕು. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯ.